ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಆಲ್ರೆಡಿ ಏನು ಆದರ್ಶ ವಿದ್ಯಾಲಯ ಒಂದು ಆದರ್ಶ ವಿದ್ಯಾಲಯ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಬಿಡುಗಡೆಯಾಗಿದ್ದು, ಅದರಲ್ಲಿ ಉಳಿಕೆಯಾದಂಥ ಸೀಟುಗಳು ಎಷ್ಟು ಅಂದರೆ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು 3ನೇ ಸುತ್ತಿಗೆ ಅಡ್ಮಿಷನ್ ಮಾಡಿಸಿ ಏನು 3ನೇ ಸುತ್ತಿನ ಒಂದು ಅಡ್ಮಿಷನ್ ಮಾಡಿಸಿ ಉಳಿದಂಥ ಸೀಟುಗಳ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕೂಡ ಈಗ ಮೊರಾರ್ಜಿ ದೇಸಾಯಿ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಅಂತ ಅನ್ನೋದರ ಗೊಂದಲದಲ್ಲಿ ಇದ್ದರೆ, ಈಗ ಆಲ್ರೆಡಿ ಅದು ಕೂಡ ಏನೋ ಬಿಡುಗಡೆ ಆಗಿದ್ದು, ಈಗ 3ನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ತಮ್ಮಲ್ಲಿ ಏನೋ ಒಂದು ಗೊಂದಲ ಇದೆ. ಆ ಒಂದು ಮಾಹಿತಿಯ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾದ ಅಪ್ಡೇಟ್ಸನ್ನು ಕೊಡಲಿದ್ದೇನೆ. ಆ ಒಂದು ಏನು 3ನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಈ ವಾರದಲ್ಲೇ ಬರುವಂಥ ಒಂದು ಸಾಧ್ಯತೆ ಇದೆ. ಆ ಒಂದು ಕಾರಣದಿಂದ ಏನಪ್ಪ ಅಂತಂದರೆ, ನಮ್ಮ ಚಾನಲ್ಗೆ ತಾವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಮಾಹಿತಿ ಬಂದ ತಕ್ಷಣವೇ ಕೂಡ ನಿಮಗೆ ಆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ ಅಂತ ಹೇಳ್ತಾ, ನಮ್ಮ ಒಂದು ಚಾನಲ್ನಲ್ಲಿ ಏನು ಒಂದು ಈಗ ಆಲ್ರೆಡಿ ಎಲ್ಲ ಶಾಲೆಗಳ ಪರೀಕ್ಷೆಗಳು ಕೂಡ ಮುಕ್ತಾಯವಾಗಿದ್ದು ಮತ್ತು ಅಡ್ಮಿಷನ್ ಕೂಡ ಮತ್ತು ಏನು 1ನೇ ಸುತ್ತು 2ನೇ ಸುತ್ತು ಕೂಡ ಏನು ಮುಕ್ತಾಯಗೊಂಡಿದೆ. ಅದೊಂದು ಕಾರಣದಿಂದ ಈ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿ ತಮಗೆ ಸುಲಭವಾಗಿ ಕ್ಲಾಸಸ್ಗಳು ಕೂಡ ದೊರಕ್ತವೆ. ಆ ಒಂದು ಕಾರಣದಿಂದ ಇನ್ನೂ ಯಾರು ಅಂದರೆ ನಿಮ್ಮ ಮನೆಯಲ್ಲಿ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ಈ ವರ್ಷ ಏನಾದರೂ ಕಲಿತಾ ಇದ್ದರೆ ಅಂಥವ್ರಿಗೆ ನಮ್ಮ ಚಾನಲ್ನಲ್ಲಿ ಈಗ ಒಂದು ಕ್ಲಾಸಸ್ಗಳು ಸುಲಭವಾಗಿ ದೊರಕ್ತವೆ. ಯಾವುದೇ ರೀತಿಯಾದಂಥ ಶುಲ್ಕ ಕೂಡ ಇರೋದಿಲ್ಲ. ಉಚಿತವಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ವಿಡಿಯೋಗಳ ಮುಖಾಂತರ ಏನು ಮಾಹಿತಿಗಳು ಅಂದರೆ ಕ್ಲಾಸಸ್ಗಳು ಸುಲಭವಾಗಿ ದೊರಕ್ತವೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ. ಅದೇ ರೀತಿಯಾಗಿ ನವೋದಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಮತ್ತು ಅದೇ ರೀತಿಯಾಗಿ ಈಗ ಆದರ್ಶ ವಿದ್ಯಾಲಯ ಲ್ಯಾಟ್ರಲ್ ಎಂಟ್ರಿ ಕೂಡ ಬಿಡ್ತಾರೆ. ಅಂದ್ರೇನು 7ನೇ ತರಗತಿ 8ನೇ ತರಗತಿ 9ನೇ ತರಗತಿಯಲ್ಲಿ ಕೂಡ ಉಳಿದಂತಹ ಸೀಟುಗಳ ಬಗ್ಗೆ ಅಂದ್ರೇನು ಇನ್ನೂ ಕೆಲವು ಸೀಟುಗಳು ಉಳಿದಿದ್ದರೆ ಅಂಥ ಸೀಟುಗಳಿಗೆ ಏನಾದ್ರು ಅವರು ಕೂಡ ಏನು ಕನ್ಫರ್ಮನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವುಗಳು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಅದಕ್ಕೂ ಕೂಡ ಅವಕಾಶ ಇದೆ. ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಏನು ಮಾಡ್ತೀನಿ ಮಾಹಿತಿಯನ್ನು ನೀಡ್ತೀನಿ. ಆದಷ್ಟು ತಾವುಗಳು ಏನೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಬೇಕು ಅನ್ನೋದರ ಮಾಹಿತಿಯನ್ನು ಕೂಡ ನಿಮಗೆ ನಾನು ಅದರಲ್ಲಿ ತಿಳಿಸಿಕೊಡ್ತೇನೆ. ಆ ಒಂದು ಕಾರಣಕ್ಕೆ ಈ ಒಂದು ಚಾನಲ್ ಅಥವಾ ಈ ಒಂದು ವಿಡಿಯೋಗಳು ತಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿರಿ. ಇಷ್ಟು ದಿನ ತಾವುಗಳು ಕೂಡ ನಮಗೆ ಸಪೋರ್ಟನ್ನು ಮಾಡಿದರೆ ಅದಕ್ಕೂ ಕೂಡ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಯಾರ್ಯಾರು ಆಯ್ಕೆಯನ್ನು ಆಗಿದ್ದರೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಇನ್ನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಮೊರಾರ್ಜಿ ದೇಸಾಯಿ ಏನೋ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣವೂ ಕೂಡ ಮತ್ತು ಅದೇ ರೀತಿಯಾಗಿ EMRSನ ಒಂದು ಏನು ಹಂಚಿಕೆ ಪಟ್ಟಿಯನ್ನು ಅವರು 1ನೇ ಸುತ್ತಿನ ಬಿಟ್ಟಿದ್ದಾರೆ. 2ನೇ ಸುತ್ತಿನ ಹಂಚಿಕೆ ಪಟ್ಟಿಗೆ ಬಂದ ಕೂಡಲೇ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಆ ವಿಡಿಯೋ ಉಪಯೋಗ ಇದ್ದವ್ರಿಗೆ ಶೇರ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.